ನ್ಯೂ ಲೈಫ್ ಅಂತ ಹೇಳಿ ಒಂದು ರಿಹ್ಯಾಬ್ ಸೆಂಟರ್ ಇರುತ್ತೆ. ಈ ರಿಹ್ಯಾಬ್ ಸೆಂಟರ್ ಕಳೆದ ಸುಮಾರು ಒಂದು 20 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಅದನ್ನು ನೋಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ಇವತ್ತು ಸುಮಾರು 62 ವರ್ಷದ ಶಿವಲಿಂಗ ಅನ್ನೋ ವ್ಯಕ್ತಿಯೊಬ್ಬರು ಇಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅವರನ್ನು ಇಲ್ಲಿಯ ಏನು ಈ ಸೆಂಟ್ರಿನ ಇನ್ಮೇಟ್ಸ್ ನಮ್ಮ ಅಂದಾಜು ಪ್ರಕಾರ ಒಂದು 8 ರಿಂದ 9 ಜನ ಇನ್ಮೇಟ್ಸ್ ಈಗ ಇಲ್ಲಿ ಮಿಸ್ ಆಗಿರುವಂಥದ್ದು. ಮಧ್ಯಾಹ್ನ ಸರಿಸುಮಾರು ಒಂದು 1 ರಿಂದ 1:30 ಸಮಯದ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಹಲ್ಲೆ ಮಾಡಿ ಅವರಲ್ಲೇ ಸ್ಥಳದಲ್ಲಿ ಅಸುನೀಗಿದ್ದಾರೆ. ಮತ್ತೊಬ್ಬ ವ್ಯಕ್ತಿಗೆ ಕೂಡ ಅಸಾಲ್ಟ್ ಮಾಡಿದ್ದಾರೆ. ಅವರು ಕೂಡ ಇಂಜೂರ್ಡ್ ಆಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ಇದೆಲ್ಲ ಇನ್ಸಿಡೆಂಟ್ಸ್ ಕಳೆದ ನಂತರ 9 ಜನ ಇಲ್ಲಿಂದ ಪರಾರಿಯಾಗಿದ್ದಾರೆ. ಅವ್ರನ್ನ ಹುಡುಕುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಈ ನಿಟ್ಟಿನಲ್ಲಿ ಚಂದ್ರ ಲೇಔಟ್ನಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಏನಾದ್ರು ಬರೀ ರಿಯಾಬ್ಗೆ ಸಂಬಂಧಪಟ್ಟ ಅಥವಾ ಬೇರೆ ವೈಯಕ್ತಿಕ ಕಾರಣ ಅಲ್ಲ, ಈಗ ನಮಗೆ ಭಾಳ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈಗ ತಾನೇ ಶುರು ಮಾಡಿರುವಂಥದ್ದು. ಅಕ್ಯೂಸ್ಗಳು ಪತ್ತೆ ಆಗಬೇಕು ಮತ್ತು ಹೆಚ್ಚಿನ ತನಿಖೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಗುತ್ತೆ ನಿಖರವಾದ ಕಾರಣ ಏನಂತೆ. ಆ ಥರ ಗಲಾಟೆ ಆಗಿದ್ದು ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ. ಮತ್ತು ಇಲ್ಲಿರೋಂಥ ಸ್ಥಳೀಯರು ಕೂಡ ಯಾವುದೋ ಆ ರೀತಿ ಗಲಾಟೆ ಆಗಿದ್ರ ಬಗ್ಗೆ ಮಾಹಿತಿಯನ್ನು ನೀಡಿರೋದಿಲ್ಲ. ತನಿಖೆ ಮುಂದುವರೆದಂತೆ ನಿಖರವಾದ ಕಾರಣ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಅವ್ರಿಗೆ ಒಂದು ಬ್ಲಂಟ್ ಫೋರ್ಸ್ ಇಂಜುರಿ ಇದೆ, ಸ್ವಲ್ಪ ರಕ್ತಸ್ರಾವ ಆಗಿ ಅಲ್ಲಿ ಅಸುನೀಗಿದ್ದಾರೆ. ಮತ್ತು ಇನ್ನೊಬ್ಬರು ಅಕ್ಯೂಸ್ಗೆ ಕೂಡ ಕಾಲಿಗೆ ಗಾಯ ಆಗಿದೆ, ಅವರು ಕೂಡ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ನಮಗೆ ತಿಳಿದಿರೋ ಮಾಹಿತಿ 30ಕ್ಕಿಂತ ಹೆಚ್ಚು ಜನ ಇಲ್ಲಿ ಇನ್ಮೇಟ್ಸ್ ಇದ್ದರು ಅಂತ ಹೇಳಿ ನಾವು ಲೆಕ್ಕ ಮಾಡ್ತಾ ಇದ್ದೀವಿ. ಈಗ ಅಲ್ಲಿನ ಫೈಲ್ಸ್ನೆಲ್ಲ ತೊಗೊಂಡು ಲೆಕ್ಕ ಮಾಡ್ತಾ ಇದ್ದೀವಿ. ಓಕೆ.